ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ಇಂದಿನ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಲು ಸಂವಿಧಾನ ಫೆಲೋ ಮತ್ತು ವಕೀಲರಾದಂತಹ ಮನೋಹರ್ ಬೆಟ್ಟಜೇವರ್ಗಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ವಿಚ್ಛೇದನ ಡೈವೋರ್ಸ್ ಇದನ್ನು ಪಡ್ಕೊಳ್ಬೇಕಾದಂತಂದರೆ ಬೇರೆ ಬೇರೆ ರೀತಿಯಾದಂಥ ಕ್ರಮಗಳಿವೆ. ವಿಶೇಷವಾಗಿ ಹಿಂದೂ ವಿವಾಹ ಕಾಯ್ದೆ ಅಡಿನಲ್ಲಿ ಯಾವೆಲ್ಲ ರೀತಿಯ ಆಯ್ಕೆಗಳಿವೆ ಮತ್ತು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಬೇಕಂತಂದರೆ ಏನೇನು ದಾಖಲೆಗಳು ಬೇಕಾಗತ್ತೆ ಅದ್ರ ಬಗ್ಗೆ ತಿಳಿಸ್ಬೋದಾ? 1955 ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಈ ವಿಚ್ಛೇದನ ಈ ಇಬ್ಬರು ಗಂಡ ಮತ್ತು ಹೆಂಡತಿಯ ಮಧ್ಯೆ ಇರತಕ್ಕಂಥ ಒಂದು ಬಾಂಧವ್ಯವನ್ನು ನಮ್ಮ ಇಚ್ಛಾನುಸಾರ ಅಂತ್ಯಗೊಳಿಸಬೇಕಾದ್ರೆ ನಾವು ಕನ್ಸರ್ನ್ ಡೈವರ್ಸ್ ಅಂತ ಹೇಳ್ತೀವಿ. ನಾವು ಕೋರ್ಟ್ನಲ್ಲಿ ಹಾಕೇ ಪಡೆಯಬೇಕು. ಕೆಲವೊಂದು ಸಮಯದಲ್ಲಿ ಅಗ್ರಿಮೆಂಟ್ ಮಾಡ್ಕೋತಾರೆ, ಅದು ಎಲ್ಲ ತಪ್ಪು ಸರ್. ಆಮೇಲೆ ಸೋಡ್ ಚಿಟ್ಟಿ ಅಂತ ಹಳ್ಳಿಯಲ್ಲಿ ಬರ್ಕೊಳ್ತಿರ್ತಾರೆ, ಅದೂ ತಪ್ಪು ಸರ್. ಆಕ್ಚುಲಿ ಅದೇ ಕಾನೂನುಬದ್ಧವಾಗಿ ಆಗಬೇಕು ಪ್ರತಿಯೊಂದು ಅಂತ ಹೇಳಿ ಇವತ್ತು ಎಷ್ಟೋ ಸಲ ಹಳ್ಳಿಯಲ್ಲಿ ನೋಡ್ತೀವಿ ನಾವು. ಬೇರ್ಪಟ್ಟಿರ್ತಾರೆ, ಮತ್ತು ಒಂದಿಷ್ಟು ಹಿರಿಯರೆಲ್ಲ ಸೇರಿ ಸಮ್ಮುಖದಲ್ಲಿ ಮಾತುಕತೆ ಮಾಡಿ ಒಂದಿಷ್ಟು ಸಮಾಧಾನ ಮಾಡಿ ತಿಳುವಳಿಕೆ ಹೇಳಿ ಅವ್ರನ್ನ ಮತ್ತೆ ಒಂದುಗೂಡಿಸಿರ್ತಾರೆ. ಕಾನೂನಿನ ಮೊರೆ ಹೋಗಿನೇ ಅವರು ತಮ್ಮ ಒಂದು ಸಂಬಂಧವನ್ನ ಅಂತ್ಯಗೊಳಿಸ್ಕೊಳ್ತಾರೆ. ಅದು ಏನಿದೆ ಅಂದ್ರೆ ಈಗ ಕಾನೂನೇ ಅಂತಿಮ. ನಾವು ನಡುವೆ ಏನೇ ಸಂಬಂಧಗಳು ಮಾತುಕತೆ ಮಾಡಿ ಸ್ನೇಹಿತರು ಬಂದು ಹೇಳಿದ್ರು ಏನೇ ಮಾಡಿದ್ರು ಕಾನೂನು ಅದು ಅವಾಗ ಇವರಿಗೆ ಹೆದರಿಕೆ ಇರುತ್ತೆ. ಒಟ್ಟಿಗೆ ಬದುಕಬೇಕು ಅಂತ ಅನ್ನೋದು ಬಹಳ ಮುಖ್ಯ. ಆದರೆ ಯಾರು ಹೆಂಡತಿ ಮುಂದೆ ಬರ್ತಾಳೋ ಅಥವಾ ಗಂಡ ಮುಂದೆ ಬರ್ತಾನೋ ಅಥವಾ ಇಬ್ಬರು ಸೇರಿ ನಾವು ಮಾತುಕತೆ ಮಾಡಿಕೊಂಡು ಒಂದು ಒಪ್ಪಿಗೆಯಿಂದ ನಾವು ಡೈವರ್ಸ್ ಪಡಿತಾ ಇದೀವಿ ಅಂತ ಬರ್ತೀವೋ ಅದನ್ನೆಲ್ಲವನ್ನು ಕಾನೂನಿನ ಒಂದು ತಿಳುವಳಿಕೆ ಪಡ್ಕೊಂಡೇ ಹೆಜ್ಜೆ ಇಡಬೇಕು ಅಂತ ಇದರ ಅರ್ಥ. ನಮಗ ಯಾರೇ ವ್ಯಕ್ತಿ ಗಂಡಿಗಾಗ್ಲಿ ಹೆಂಡತಿಗಾಗ್ಲಿ ಡೈವರ್ಸ್ ಕೊಡೋದಿದೆ, ಅವರು ಮುಂದೆ ಬಂದು ಏನು ಕಂಟೆಸ್ಟೆಂಟ್ ಮಾಡಿ ಕೋರ್ಟಿಗೆ ಮದುವೆ ಆದದ್ದು ಪತ್ರ, ಆಮೇಲೆ ಎಲ್ಲಿ ಮದುವೆ ಆಯಿತು ಆ ದಾಖಲಾತಿಗಳು, ಫೋಟೋಸ್, ಎಂದು ಮದುವೆ ಆಯಿತು, ಆಮೇಲೆ ಎಲ್ಲಿ ಮದುವೆ ಆಯಿತು, ಆ ಮದುವೆಗೆ ಯಾರ್ಯಾರು ಬಂದಿದ್ರು, ಏನಾದರೂ ಉಡುಗೊರೆ ಕೊಟ್ಟಿದ್ರ, ಅವೆಲ್ಲ ರೆಕಾರ್ಡ್ ಇದ್ರೆ ತೊಗೊಂಡು ನಮ್ಮ ಮದುವೆ ಇಷ್ಟು ದಿನ ಆಗಿದೆ ಅಂತ ಹಾಕಿ ಇವ್ರಲಿಂದ ಇಂಥ ಕ್ರೌರ್ಯ ನಡೀತಾ ಇದೆ, ಡೈವರ್ಸ್ ಹಾಕಬಹುದು ಸರ್. ಓಕೆ, ಅಂದ್ರೆ ಹಿಂದೂ ವಿಚ್ಛೇದನ ಕಾಯ್ದೆ ಅಡಿನಲ್ಲಿ ಈ ಕೆಲವು ಕ್ರಮಗಳನ್ನು ಅನುಸರಿಸಬೇಕು ಸರ್. ಓಕೆ, ಈಗ ವಿಚ್ಛೇದನ ಪಡಿಬೇಕಂತಂದ್ರೆ ಈಗ ಸಾಮಾನ್ಯ ಕೆಲವೊಬ್ರು ಏನ್ ಮಾಡಿರ್ತಾರೆ, ರಿಜಿಸ್ಟರ್ ಮ್ಯಾರೇಜ್ ಆಗಿರ್ತಾರೆ ಅಂತ. ಹೌದು ಸರ್. ಅವಾಗ ಅಲ್ಲಿ ಇರುವಂತ ದಾಖಲೆಗಳನ್ನ ಕೊಡಬೇಕು. ಹೌದು ಸರ್. ತಾವು ಹೇಳಿದ್ರಿ ಫೋಟೋ ಗಿಟೋ ಇತ್ಯಾದಿ ಹೇಳಿದ್ರಿ. ವಿವಾಹ ನೋಂದಣಿ ಅದು ಏನಾದ್ರು ಬೇಕಾ? ಹೌದು ಸರ್, ಅದು ಅವಶ್ಯಕ. ಏನೇನು ದಾಖಲಾತಿಗಳಿವೆ ಇವೆ ಅವೆಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕು ಸರ್. ಅದೇನೇ ದಾಖಲೆಗಳು ಬೇಕಾದ್ರೆ ಇರುತ್ತೆ. ಅಂದ್ರೆ ಮಕ್ಕಳು ಇದ್ರೆ ಆ ಟೈಮಲ್ಲಿ ಆ ಮಕ್ಕಳು ಮೆನ್ಷನ್ ಮಾಡ್ಬೇಕು ಸರ್. ಮಕ್ಕಳು ಇದ್ರೆ ಒಂದ್ ವೇಳೆ ಡೈವರ್ಸ್ ಮಾಡ್ಕೊಳ್ತಿದ್ದೀರಿ ಅಂತಂದ್ರೆ ಆ ಮಕ್ಕಳು ಯಾರು ನೋಡ್ಕೊಳ್ತಾರ, ಮಕ್ಕಳ ಜೀವನ ನಿರ್ವಹಣೆ ಯಾರು ಮಾಡಬೇಕು ಅದನ್ನು ತಿಳಿಸ್ಬೇಕು ಸರ್. ಈಗ ಮ್ಯೂಚುವಲ್ ಡೈವರ್ಸ್ ಅಂತ ಏನ್ ಕರಿತೀವಿ ನಾವು, ಒಪ್ಪಿಗೆ ಮೇರೆಗೆ ಏನ್ ಡೈವರ್ಸ್ ಹಾಕಿದಾಗ ಅದು ಇಮಿಡಿಯೇಟ್ ಆಗ್ತದೆ ಸರ್. ಕೋರ್ಟ್ ನಲ್ಲಿ ಮೀಡಿಯೇಷನ್ ನಡೀತಾ ಸರ್. ಮೀಡಿಯೇಷನ್ ಆಗಿ ಇಬ್ರು ಒಪ್ಪಿಗೆ ಇತ್ತಂತಂದ್ರೆ ಬೇಗ ಆಗ್ತದೆ ಸರ್. ಕ್ರೌರ್ಯ ರೀತಿಯಿಂದ ನಡ್ಕೊಳ್ತಿದ್ರು, ಆ ಮದುವೆ ಬೇಸರ ಆಗಿತ್ತು, ಆ ಮದುವೆ ಅವ್ರಿಗೆ ಇಷ್ಟ ಇರಲಿಲ್ಲ ಅಂತಂದ್ರೆ ಅವರು ಇವ್ರಲಿಂದ ನನಗೆ ಡೈವರ್ಸ್ ಬೇಕು, ವಿಚ್ಛೇದನ ಬೇಕು ಅಂತೇಳಿ ಕೋರ್ಟಿಗೆ ಎಲ್ಲ ದಾಖಲೆಗಳು ಸಲ್ಲಿಸಿ ಕೋರ್ಟಿಗೆ ಹಾಕಿದಾಗ ಎದುರಿನ ಪಕ್ಷಗಾರರಿಗೆ ಕರೆಸಿ ಆಮೇಲೆ ನಿರ್ಣಯ ತಗೊಂಡು ಡೈವರ್ಸ್ ಆಗೋ ಚಾನ್ಸಸ್ ಇತ್ತಂತಂದ್ರೆ ಡೈವರ್ಸ್ ಕೋರ್ಟ್ ಮಾಡ್ತಾರೆ. ಈ ವಿವಾಹ ವಿಚ್ಛೇದನ ಪಡಿಬೇಕಂದ್ರೆ ಯಾವ್ಯಾವ ರೀತಿಯಲ್ಲಿ ಹಿಂದೂ ವಿವಾಹ ಕಾಯ್ದೆ ಅಡಿನಲ್ಲಿ ಯಾವ್ಯಾವ ರೀತಿ ಆಯ್ಕೆ ಇವೆ ಮತ್ತು ವಿಚ್ಛೇದನಕ್ಕೆ ಬೇಕಾಗಿರುವಂಥ ದಾಖಲೆಗಳು ಏನೇನು ಅಂತ ಅನ್ನೋದನ್ನು ನೀವು ತುಂಬ ಸುಲಭವಾಗಿ ತಿಳಿಸ್ಕೊಟ್ರಿ. ಮನೋಹರ ಬೆಟ್ಟಜೇವರ್ಗಿ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದ. ನಮಸ್ಕಾರ. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nya.org ವೆಬ್ಸೈಟ್ ಅನ್ನು ಅಥವಾ 9501081107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.